ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಚನ್ನರಾಯಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ ಪಲ್ಲವಿ ಕೋಟೆ ಮೋಹನ್ ದಂಪತಿಗಳು ಪೂಜೆ ನೆರವೇರಿಸಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸಿಕೆ ಕುಸುಮಾರಾಣಿ, ಕೋಟೆ ಬಡಾವಣೆಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ವಾರ್ಡಿನ ಸಾರ್ವಜನಿಕರು, ಶ್ರೀರಾಮ ದೇವರ ಭಕ್ತರು ಉಪಸ್ಥಿತರಿದ್ದರು. ಕೋಟೆ ಬಡಾವಣೆಯ ಚಂದ್ರಮೌಳೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಬಾಲಕೃಷ್ಣ ಭಟ್ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಚನ್ನರಾಯಪಟ್ಟಣ ಪುರಸಭೆಯ ಮಾಜಿ ಅಧ್ಯಕ್ಷ ಕೋಟೆ ಮೋಹನ್ ಮಾತನಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣಕ್ಕೆ ಇವತ್ತು ಇದನ್ನ ಪೂಜೆ ನೆರವೇರಿದೆ. ಯಾವುದೇ ವಿಘ್ನಗಳು ಬರದೇ ರೀತಿ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇರಲಿ ಅಂತ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಪೂಜಾ ಕಾರ್ಯಕ್ರಮ ಮಾಡಿದಂತ ಕಾರಣ ಆ ಒಂದು ದೀರ್ಘತಮ ಎಂಬತಕ್ಕಂಥ ಹೆಸರಿನಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಕಾರ್ಯಕರ್ತರಾಗಿ ಹಿತೈಷಿಯಾಗಿ ವಿಶ್ವ ಚುನಾವಣೆಯ ಎಲ್ಲ ಕಾರ್ಯಕರ್ತರ ಜೊತೆ ಬೆರೆತು ಈ ಒಂದು ಕಾರ್ಯ ಯಶಸ್ವಿಯಾಗಲಿ ಅಂತ ಹೇಳಿ 3 ದಿನ ಬ್ರಹ್ಮದೇವಾದಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಅಷ್ಟದಿಕ್ಪಾಲಕರನ್ನು ಪ್ರಾರ್ಥನೆ ಮಾಡಿ ಮಹಾಮಂಗಳವನ್ನ ಮಾಡ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷರು ಹಾಗೂ ಸಂಘದ ಪದಾಧಿಕಾರಿಗಳು, ಸ್ತ್ರೀ ಶಕ್ತಿ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಸೇರಿದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಮಂಗಳ ನೀರಾಗನ ಮಹೋತ್ಸವ ಹಾಗೆ ಪತ್ರಿಕೋದ್ಯಮದಲ್ಲಿ ಕೂಡ ಇರ್ತಕ್ಕಂಥ ಮಹನೀಯರುಗಳು ಆಗಮಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮವು ಕೂಡ ದೈವ ಅನುಗ್ರಹದಿಂದ ಯಶಸ್ವಿಯಾಗಲಿ ಅಂತ ಹೇಳಿ ಹಾರೈಸಿದ ಮಹಾಮಂಗಲ. कहा बंद गाते गातय अघोरास्त्रादेवताभ्यो नमः आवाहयामि. ईशानाय लोकपालकाय नमः. महेरणाय चक्षुषयोः ಅಷ್ಟೇ ಖಾಲಿ ಆಗಿ ಆಗುತ್ತಾ ಸ್ವಲ್ಪ